ಫ್ರೆಂಡ್ಸ್, ಸ್ಕೂಲ್ಸ್ ಆಯಿತು, ಟೀಚರ್ಸ್ ಆಯಿತು, ಪುಟಾಣಿ ಮಕ್ಕಳಾಯಿತು. ಇವಾಗ ಸ್ವಲ್ಪ ದೊಡ್ಡ ಮಕ್ಳ ಹತ್ರ ಹೋಗ್ಬಿಟ್ಟು ಅಜ್ಜಿ ಕತೆ ಹೇಗಿರುತ್ತೆ, ಇನ್ಫೋಗ್ರಾಫಿಕ್ಸ್ ಅವ್ರಿಗೆ ಇಷ್ಟ ಆಗುತ್ತಾ ಎಲ್ಲಾನು ಕೇಳೋಣ. ಆದರೆ ಇಲ್ಲಿ ಕೇಳಕ್ಕೆ ಆಗಲ್ಲಪ್ಪ, ಯಾಕಂದರೆ ಅವರೆಲ್ಲ ಗ್ರೌಂಡು ಅಥವಾ ಪಾರ್ಕಲ್ಲಿ ಇರ್ತಾರೆ. ಸೊ ಪಾರ್ಕಿಗೆ ಹೋಗೋಣ ಬಾ. ಸೊ ಫ್ರೆಂಡ್ಸ್, ನಾವು ಮಕ್ಕಳ ಜೊತೆ ಫೈನಲ್ ಆಗಿ ಕೂತಿದ್ದೀವಿ. ಸೊ ಮಕ್ಕಳ, ಅಜ್ಜಿ ಕತೆ ನೋಡ್ತಾ ಇದ್ದೀರಾ? ಓಕೆ. ಸೊ ಅಜ್ಜಿ ಕತೆ ಹೇಗಿದೆ? ದಟ್ಸ್ ನೈಸ್. ಓಕೆ, ಮಕ್ಕಳ ಜೊತೆ ಈಗ ಅಜ್ಜಿ ಕತೆ ರಿಲೇಟೆಡ್ ಸ್ವಲ್ಪ ಕ್ವೆಶನ್ಸ್ನ ಕೇಳೋಣ. ಓಕೆನಾ? ಸೊ ಮಕ್ಕಳ, ಇವಾಗ ನಿಮ್ಗೆ ಅಜ್ಜಿ ಕತೆನಲ್ಲಿ ಯಾರ್ಯಾರಿಗೆ ಏನೇನು ಇಷ್ಟ ಅಂತ ನಂಗೆ ಹೇಳ್ತೀರಾ? ಓಕೆ, ನೀನಿಂದಾನೆ ಹೇಳು. ನಂಗೆ ಅಜ್ಜಿ ಕತೆ ಸ್ಕೆಚ್ ತುಂಬ ಇಷ್ಟ, ಸಖತ್ತಾಗಿತ್ತು, ಸೂಪರ್. ಸೂಪರ್. ಓಕೆ, ನೀನು ಹೇಳು. ನನಗೆ ಅಜ್ಜಿ ಕತೆ ಅಂದರೆ ತುಂಬ ಇಷ್ಟ ಆಗಿದೆ. ಅದರಲ್ಲಿ ಎಲ್ಲ ಸ್ಕೆಚ್ಚು ತುಂಬ ಕಲರ್ಫುಲ್ ಆಗಿರುತ್ತೆ. ಅದಲ್ಲದೆ ಅದರಲ್ಲೆಲ್ಲ ಸ್ಟೋರಿಯನ್ನು ಎಂಡಿಂಗಲ್ಲಿ ಮಾರಲ್ ಹೇಳ್ತಾರೆ. ತುಂಬ ವಂಡರ್ಫುಲ್ ಆಗಿದೆ. ಆಸಮ್, ಸೂಪರ್. ಮತ್ತು ಇನ್ಯಾರು ಹೇಳ್ತೀರಾ? ನೀನು ಹೇಳ್ತೀಯಾ? ಹೇಳು. ಅಜ್ಜಿ ಕತೆ ಎಲ್ಲರೂ ನೋಡಿ, ಅದು ಎಷ್ಟು ಕಲರ್ಫುಲ್ಲು ಮತ್ತು ಎಷ್ಟು ಚೆನ್ನಾಗಿ ಕತೆ ಹೇಳ್ತಾರೆ. ಅದು ನಾವು ಕೇಳಬೇಕು ಅನಿಸುತ್ತೆ. ನಾನು ಡೈಲಿ ನೋಡ್ತೀನಿ, ನಾನು ಯಾವತ್ತೂ ಮಿಸ್ ಮಾಡಲ್ಲ. ನೀವು ಮಿಸ್ ಮಾಡಬೇಡಿ. ಓಕೆ, ಸೂಪರ್. ಅಜ್ಜಿ ಕಥೆಯಲ್ಲಿ ವೆರೈಟಿ ಸ್ಟೋರಿಗಳು ಹೇಳ್ತಿರ್ತಾರೆ. ಹೊಸ ಕ್ರಿಯೇಷನ್ಸಿಂದ ಲಾಟ್ಸ್ ಆಫ್ ಕಲರ್ಸ್ ಆ್ಯಂಡ್ ಫನ್ನರ್ ಇರುತ್ತೆ. ಓಕೆ, ಆಸಮ್. ಅಜ್ಜಿ ಕಥೆಯಲ್ಲಿ ಸ್ಟೋರಿ ಸಕ್ಕತ್ತಾಗಿರುತ್ತೆ. ಕತೆ ಅಂದರೆ ಅಜ್ಜಿ ಕತೆ ಥರ ಇರಬೇಕಪ್ಪ. ಅದರಲ್ಲಿ ಮಾರಲ್ಸ್ ಎಲ್ಲ ಸಕ್ಕತ್ತಾಗಿ ಅರ್ಥ ಆಗೋ ಥರ ಇರುತ್ತೆ. ಸೊ ಆವಾಗಲಿಂದ ಹೇಳ್ತಾ ಇದ್ವಿ, ಮಾತಾಡ್ತಾ ಇದ್ವಿ, ಸಿಕ್ಕಾಪಟ್ಟೆ ಅಜ್ಜಿ ಕತೆ ಬಗ್ಗೆ ಅಂತೂ ಮಾತಾಡ್ತಾನೆ ಇದ್ದೀವಿ. ಅಜ್ಜಿ ಕತೆ ಸೂಪರ್, ಅಜ್ಜಿ ಕತೆ ನೀತಿ ಸೂಪರ್, ಇನ್ಫೋಗುರು ಸೂಪರ್, ಇನ್ಫೋಗುರು ವಾಯ್ಸ್ ಸೂಪರ್, ಅದು ಸೂಪರ್, ಇದು ಸೂಪರ್, ಎಲ್ಲ ಓಕೆ. ಆದರೆ ಅಜ್ಜಿ ಕತೆ ಹಿಂದಿರೋ ರಿಯಲ್ ಮಾಸ್ಟರ್ ಮೈಂಡ್ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಾ? ಯಾವ ಮಾಸ್ಟರ್ ಮೈಂಡ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ತಲೆ ಕೆಡ್ಸ್ಕೊಬೇಡಿ, ನಾನೇ ಹೇಳ್ತೀನಿ. ಅಜ್ಜಿ ಕತೆ ಬರೀತಾರಲ್ಲ, ಅವ್ರನ್ನ ನಾವು ಮಾಸ್ಟರ್ ಮೈಂಡ್ ಅಂತ ಹೇಳ್ತೀವಿ. ಹಾಗಾದರೆ ನಿಮಗೆಲ್ಲ ಇಂಟ್ರಡ್ಯೂಸ್ ಮಾಡಿಸ್ಲಾ? ಓಕೆ, ಅಜ್ಜಿ ಕತೆ ಪ್ರೊಡ್ಯೂಸರ್ ಬನ್ನಿ ಸರ್. ಸೊ ಫ್ರೆಂಡ್ಸ್, ನಮ್ಮ ಜೊತೆ ಅಜ್ಜಿ ಕತೆ ಹಿಂದಿರೋ ಮಾಸ್ಟರ್ ಮೈಂಡ್ ಕೊನೆಗೂ ಸಿಕ್ಕಾಕೊಂಡಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ಅಜಿತ್. ಸೊ ಸರಳ ಜೀವನ್ 100 ಡೇಸ್ ಸೆಲೆಬ್ರೇಷನ್ನು ಹೇಗೆ ಅನಿಸ್ತಾ ಇದೆ ನಿಮಗೆ? ಫಸ್ಟ್ ಆಫ್ ಆಲ್, ಸರಳ ಜೀವನದಲ್ಲಿ ಕೆಲಸ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ. ಹಾಗೆಯೇ ನಾನು ಸರಳ ಜೀವನದಲ್ಲಿ ಅಜ್ಜಿ ಕತೆ ಮತ್ತು ಇನ್ಫೋಗ್ರಾಫಿಕ್ಸ್ನ ಬರಿತಾ ಇದ್ದೀನಿ. ಅದು ಕೂಡ ಎಲ್ಲ ಚಿಕ್ಕ ಮಕ್ಕಳಿಗೆ. ಇವತ್ತು ಚಿಕ್ಕ ಮಕ್ಕಳನ್ನೆಲ್ಲ ಕರೆಸಿದ್ದಾರೆ, ಅವ್ರ ಜೊತೆ ಇದ್ದೀನಿ, ತುಂಬಾ ಖುಷಿ ಆಗ್ತಾ ಇದೆ. ಓಕೆ, ಸೊ ಅಜ್ಜಿ ಕತೆಗೆ ಯಾರು ಇನ್ಸ್ಪಿರೇಷನ್ ಅಜಿತ್ ನಿಮಗೆ? ನಾನು ಚಿಕ್ಕ ವಯಸ್ಸಲ್ಲಿ ನಿದ್ದೆ ಮಾಡ್ತಿರ್ಲಿಲ್ಲಂತೆ. ಅದಕ್ಕೋಸ್ಕರ ನಮ್ಮ ಅಜ್ಜಿ ಕತೆ ಹೇಳೋಕ್ಕೆ ಶುರು ಮಾಡೋದು. ಆ ಕತೆ ಕೇಳೋ ಗೀಳು ಜಾಸ್ತಿ ಆಗೋಯ್ತು. ಇವಾಗ ಆ ಕತೆನ ಕೇಳಿ ನಾವು ಮಕ್ಕಳಿಗೆಲ್ಲ ಕತೆ ಹೇಳೋಣ ಅಂತ ಈ ಕೆಲಸ ಸೇರ್ಕೊಂಡಿದ್ದೀವಿ. ಸೂಪರ್. ಸೊ ಫ್ರೆಂಡ್ಸ್, ಕೇಳಿದ್ರಲ್ಲ, ಅಜಿತ್ ಮಾತು ಸೂಪರ್ ಆಗಿತ್ತು. ಹಾಗೆ ಇವತ್ತು 100 ಡೇಸ್ ಸೆಲೆಬ್ರೇಷನ್ ನಾನು ಆಗಲೇ ಹೇಳ್ತಾ ಇದ್ದೆ, ಡಿಫ್ರೆಂಟ್ ಆಗಿರುತ್ತೆ, ಡಿಫ್ರೆಂಟ್ ಸ್ಟೋರಿ. ಆದರೆ ಅಜ್ಜಿ ಕತೆನ ಆನ್ ಸ್ಪಾಟ್ ಅಜಿತ್ ಅವರು ಹೇಳ್ತಾರಂತೆ. ಸೊ ಅಜಿತ್, ನಾನು ಕೇಳ್ಪಟ್ಟೆ ನೀವು ಇವತ್ತು ನಮಗೋಸ್ಕರ ಇಲ್ಲೇ ಸ್ಟೋರಿ ಹೇಳ್ತೀರಂತೆ. ನಾನು ಸ್ಟೋರಿ ಹೇಳೋಣ ಅಂತ ಇದ್ದೆ, ಮಕ್ಕಳು ನೋಡಿದ್ರೆ ಉತ್ಸಾಹನೇ ಕಾಣ್ತಾ ಇಲ್ಲ, ಬೇಡ ಅನಿಸುತ್ತೆ. ಅದಕ್ಕೋಸ್ಕರ ಇವ್ರು ಹ್ಞೂ ಅಂದರೆ ಹೇಳೋದು, ಇಲ್ಲ ಅಂದರೆ ಮನೆಗೆ ಹೋಗೋದು. ಹೇಳಲೇಬೇಕಂತ ರೋಪ್ ಆಗ್ತಾ ಇದ್ದಾರೆ, ಅದರಿಂದ ಒಂದು ಕತೆ ಹೇಳ್ಬಿಡ್ತೀನಿ. ಕತೆ ಹೇಳಿ ಅಂತ ಒತ್ತಾಯ ಮಾಡಿದ್ರಿ, ಯಾವ ಕತೆ ಹೇಳಿ ಅಂತ ಹೇಳಿ? ಪ್ರಾಣಿ ಕತೆನಾ? ಓಕೆ. ಒಂದಲ್ಲ ಒಂದು ಕಾಲದಲ್ಲಿ ಒಬ್ಬ ತಿಮ್ಮ ಅಂತ ಒಬ್ಬನಿದ್ದ. ಅವನು ಸ್ವಲ್ಪ ಮುಗ್ಧ ಅಂದರೆ ಗೊತ್ತಲ್ಲ, ತುಂಬ ಒಳ್ಳೆಯವನು. ಈ ಮೋಸ ಗೀಸ ಅದೆಲ್ಲ ಅವನಿಗೆ ತಿಳಿಯೋದಿಲ್ಲ. ಅವನು ಒಂದ್ಸಲ ಏನು ಮಾಡ್ದ, ಒಂದು ಊರಿಂದ ಇವನೂರಿಗೆ ನಡ್ಕೊಂಬರ್ತಾ ಇದ್ದ ಕಾಡಲ್ಲಿ. ಆಗ ಏನಾಯಿತು, ಒಂದು ಪಂಜರದೊಳಗೆ ಒಂದು ಹುಲಿ ಬಂದಿಯಾಗೋಗಿತ್ತು. ಆ ಹುಲಿ ಇವನು ನೋಡಿ, ಇರೋ ಮನುಷ್ಯ, ನನಗೊಂದು ಸ್ವಲ್ಪ ಹೆಲ್ಪ್ ಮಾಡು, ನನ್ನನ್ನು ಬಿಟ್ಬಿಡು, ಹಸುವೆಯಿಂದ ಸಾಯ್ತಾ ಇದ್ದೀನಿ, ನೀನು ಬಿಟ್ಬಿಟ್ರೆ ನಾನೆಲ್ಲಾದರೂ ಓಡೋಗ್ಬಿಡ್ತೀನಿ ಅಂತ ಹೇಳ್ತು. ಆದರೆ ತಿಮ್ಮಂಗೆ ಮುಗ್ಧ ಅದು ಸ್ವಲ್ಪ ಬುದ್ಧಿವಂತನಿಕೆ ಇತ್ತು. ಅವನು ಹೇಳ್ದ, ನೀನೇನಾದರೂ ಬಿಟ್ಬಿಟ್ರೆ ಆಮೇಲೆ ಹೊರಗೆ ಬಂದು ನನ್ನನ್ನೇ ತಿಂದರೆ ನಾನೇನು ಮಾಡಲಿ ಅಂತ ಕೇಳ್ದ. ಆವಾಗ ಹುಲಿ ಪ್ರಾಮಿಸ್ ಮಾಡ್ತು, ಇಲ್ಲ, ನಾನು ದೇವರಾಣೆ ನಿನ್ನನ್ನು ತಿನ್ನಲ್ಲ, ನನ್ನ ಬಿಟ್ಬಿಟ್ರೆ ನಾನು ಹೊರಗಡೆ ಹೋಗಿ ಜೀವನ ಮಾಡಿಬಿಡ್ತೀನಿ, ನಿನಗೇನೂ ಮಾಡಲ್ಲ ಅಂತ ಹೇಳ್ತು. ಆಮೇಲೆ ಈತ ಆ ಹುಲಿ ಮಾತನ್ನು ನಂಬಿಬಿಟ್ಟ. ಹೋಗಿ ಆ ಪಂಜರದ ಬಾಗಿಲನ್ನ ತೆಗೆದ. ಹೊರಗಡೆ ಬಂದಿದ್ದೆ ಹುಲಿ ಪ್ರಾಮಿಸ್ ಮಾಡಿತ್ತಲ್ಲ, ಆ ಮಾತನ್ನು ಮುರಿದ್ಬಿಡ್ತು. ಇವಾಗ ನನಗೆ ತುಂಬ ಹಸುವೆ ಆಗ್ತಾ ಇದೆ, ಇವಾಗ ಬೇಟೆ ಆಡೋಕ್ಕೆಲ್ಲ ನನ್ನ ಹತ್ರ ಶಕ್ತಿನೇ ಇಲ್ಲ,
ಆದ್ದರಿಂದ ನೀನು ಎದುರುಗಡೆ ಇದೆಯಾ, ನಿನ್ನನ್ನು ತಿಂದುಬಿಡ್ತೀನಿ ಅಂತ ಬಂತು. ಆಗ ಇವನು ಹೇಳ್ದ, ನೀನು ಮಾತು ಕೊಟ್ಟಿದ್ದೀಯಾ, ಮಾತಿಗೆ ತಪ್ಪಬಾರ್ದು, ನನ್ನನ್ನು ತಿನ್ನೋ ಥರ ಇಲ್ಲ ಅಂತ ಹೇಳ್ದ. ಇವರಿಬ್ಬರ ನಡುವೆ ಇದೇ ಥರ ವಾದ ಆಗ್ತಾ ಇತ್ತು. ಅದೇ ಟೈಮಿಗೆ ಒಂದು ನರಿ ಬಂತು. ನರಿ ಬುದ್ಧಿವಂತನಿಕೆಗೆ ಹೆಸರುವಾಸಿ ಅಂತ ಎಲ್ಲರಿಗೂ ಗೊತ್ತು ತಾನೆ. ಸೊ ಇವರು ಗಲಾಟೆ ಕೇಳ್ತು. ಏನಕ್ಕೆ ಗಲಾಟೆ ಆಗ್ತಾ ಇದೆ ಅಂತ ಕೇಳಿದಾಗ ಈ ತಿಮ್ಮ ಎಲ್ಲ ವಿಷಯನೂ ಹೇಳ್ದ. ನಾನು ಬರ್ತಿದ್ದೆ, ಅದು ಹೆಲ್ಪ್ ಮಾಡುವಂತು, ಪ್ರಾಮಿಸ್ ಮಾಡ್ತು, ಇವಾಗ ಪ್ರಾಮಿಸ್ ಬಿಡ್ತಾ ಇದೆ, ಹಾಗೆ ಹೀಗೆ ಅಂತ. ಸೊ ಆಗ ನರಿ ಒಂದು ಯೋಚನೆ ಮಾಡ್ತು, ನನಗೆ ನೀವು ಏನು ಹೇಳ್ತಾ ಇದ್ದೀರಾ ಅನ್ನೋದು ಅರ್ಥ ಆಗ್ತಾ ಇಲ್ಲ. ನೀನು ತಿಮ್ಮ, ನೀನು ಎಲ್ಲಿದ್ದೆ ಫಸ್ಟು ಅಂತ ಕೇಳ್ತು. ಅಲ್ಲಿ ಹೋಗಿ ನಿಂತ್ಕೋ ಅಂತ ಹೇಳ್ತು. ತಿಮ್ಮ ಅಲ್ಲಿ ಹೋಗಿ ನಿಂತ್ಕೊಂಡ. ಆಮೇಲೆ ಹುಲಿ ಹತ್ರ ಕೇಳ್ತು, ನೀನೆಲ್ಲಿದ್ದೆ, ಅಲ್ಲಿಗೆ ಹೋಗಿ ನಿಂತ್ಕೋ ಅಂತ ಹೇಳ್ತು. ಹುಲಿ ಪಂಜರದೊಳಗೆ ಹೋಗಿ ನಿಂತ್ಕೊಂತು. ಆಮೇಲೆ ಪಂಜರದ ಬಾಗಿಲು ಹಾಕ್ಕೊಂಡಿತ್ತು ತೆಕ್ಕೊಂಡಿತ್ತು ಅಂತ ಕೇಳ್ತು. ಸೊ ಹಾಕ್ಕೊಂಡಿತ್ತು ಅಂತ ಬಾಗಿಲು ಹಾಕಿ ಚಿಲ್ಕ ಹಾಕಿ ತಿಮ್ಮನಿಗೆ ನೀನು ಮನೆಗೆ ಹೋಗ್ಬಿಡು ಅಂತ ಹೇಳಿ ಕಳಿಸ್ಬಿಡ್ತು. ಸೊ ಇದರಲ್ಲಿ 3 ಥರ ನೀತಿ ಇದೆ. ಏನಪ್ಪ ಅಂತ ಕೇಳಿದ್ರೆ, ಫಸ್ಟು ನಾವು ಯಾರಿಗಾದರೂ ಒಂದು ಮಾತನ್ನು ಕೊಟ್ಟರೆ ಯಾವುದೇ ಕಾರಣಕ್ಕೂ ಅದನ್ನು ಮುರಿಬಾರ್ದು. ಆಮೇಲೆ ಏನಪ್ಪ ಅಂತ ಕೇಳಿದ್ರೆ, ಇವಾಗ ಹುಲಿ ಕೆಟ್ಟದ್ದು ಅಂತ ತಿಮ್ಮನಿಗೆ ಗೊತ್ತಿತ್ತು, ಆದರೂ ಕೂಡ ಅದನ್ನು ನಂಬ್ದ. ಸೊ ಕೆಟ್ಟವರು ಅಂತ ಗೊತ್ತಿದ್ದು ನಂಬುವಾಗ ಸ್ವಲ್ಪ ಬುದ್ಧಿವಂತನಿಗೆ ಉಪಯೋಗಿಸ್ಬೇಕು. 3ನೇದೇನಪ್ಪ ಅಂತ ಕೇಳಿದ್ರೆ, ಸಂಕಷ್ಟದ ಟೈಮು ಇವಾಗ ಕಷ್ಟ ಎದುರಾದಾಗ ನಾವು ಗಾಬರಿ ಬೀಳಬಾರ್ದು. ತಾಳ್ಮೆ ಮತ್ತು ಸ್ವಲ್ಪ ಜಾಣ್ಮೆನ ಉಪಯೋಗಿಸ್ಕೊಂಡ್ರೆ ನರಿ ಥರ ಈಸಿಯಾಗಿ ಸಾಲ್ವ್ ಮಾಡಿ ಎಲ್ಲ ಪ್ರಾಬ್ಲಮನ್ನು ಮಾಯ ಮಾಡ್ಬೋದು. ಹೆಂಗಿತ್ತು? ಸೊ ಆ್ಯಸ್ ಯೂಶುವಲ್ ಕತೆ ಸೂಪರ್ ಆಗಿತ್ತಂತೆ. ಫಾರ್ ಚೇಂಜ್ ನಾನು ಹೇಳ್ತಾ ಇಲ್ಲ ಇದನ್ನು, ಹಾಗಂತ ಮಕ್ಕಳೇ ಹೇಳ್ತಾ ಇದ್ದಾರೆ. ಹಾಗೆ ಇವತ್ತಿನ ಕಾರ್ಯಕ್ರಮ ಕೂಡ ಮುಗಿಸೋ ಸಮಯ ಆಗೋಯ್ತು. ಆದರೆ ವೇಟ್, ಮಕ್ಕಳೇನೋ ಹೇಳಬೇಕಂತೆ. ಬನ್ನಿ ಮಕ್ಕಳು ಏನು ಹೇಳ್ತಾರೆ ಅಂತ ಕೇಳೋಣ. ಹೇಳ್ತೀರಾ ಏನಾದರೂ?